ಟ್ರೈನಲ್ಲಿ ಬರ್ಬೇಕಮ್ಮ. ಮತ್ತೆ ಇಲ್ಲಿ ಆಟೋ ಡ್ರೈವರ್ಸ್ ಎಲ್ಲ ಬರ್ತಾರೆ. ಮಧ್ಯಾಹ್ನದ ಫುಡ್ ಎಲ್ಲ ಅವ್ರಿಗೂ ಅಲ್ಲೆಲ್ಲ ಹೋಗಿ ಫುಡ್ ಎಲ್ಲ ಚೆನ್ನಾಗಿಲ್ಲ ಅನ್ನತ್ತೆ. ಇಲ್ಲಿ ಹೋಮ್ ಮೇಡ್ ತರಾನೇ ಮಾಡಿರ್ತಾರೆ, ಚೆನ್ನಾಗೂ ಇರುತ್ತೆ. ನಾವು ಇಲ್ಲಿ ಎದುರುಗಡೆನೆ ಕೆಲಸ ಮಾಡೋದು. ನಮ್ಗೂ 2 ಟೈಮ್ ಊಟ. ಸಮ್ಟೈಮ್ಸ್ ಮಧ್ಯಾಹ್ನ ತಂದಿರಲ್ಲ, ಟೈಮ್ ಆಗಿ ಹೋಗ್ಬಿಟ್ಟಿರುತ್ತೆ. ಇಲ್ಲಿ ಬಂತೀವಿ, ಇಲ್ಲೇ 1 ಟೈಮ್ ಇರುತ್ತೆ. ತುಂಬಾ ಚೆನ್ನಾಗೂ ಇರುತ್ತೆ. ಡೈಲಿ ವೆರೈಟಿ ಆಗು ಕೊಡ್ತಾರೆ. ಅನುಕೂಲ ಆಗುತ್ತೆ ನೋಡಿ ಕೆಲಸ ಮಾಡೋದು. ಕೆಳಗಡೆನಲ್ಲೇ ನಾವಿಂದ 4-5 ಜನ ಕೆಲಸ ಮಾಡ್ತೀವಿ. ಎಲ್ಲರಿಗೂ ಊಟ ಮಾಡ್ತೀವಿ ಸಮ್ಟೈಮ್ಸ್ ಇಲ್ಲ ಅಂದಾಗ. ಬಂಧುಗಳೇ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಬೊಂಬಾಟಾಗಿದ್ದೀನಿ, ನೀವು ಬೊಂಬಾಟಾಗಿದ್ದೀರಾ ಅಂತ ತಿಳ್ಕೊಂಡಿರ್ತೀನಿ. ಬಂಧುಗಳೇ, ನನಗೆ ಇವತ್ತು ಮಲ್ಲೇಶ್ವರಂ 11th ಕ್ರಾಸ್ ಸಂಪಿಗೆ ರೋಡ್ 11th ಕ್ರಾಸ್ ಹತ್ರ ಇದೀನಿ. ಯದುಗಿರಿ ಯತಿರಾಜ ಮಠ ಅಂದ್ರೆ ಮೇಲುಕೋಟೆ ಮೂಲ ಮಠ ಅಲ್ಲಿರೋದು. ಇದು ಕೂಡ ಇಲ್ಲಿ ಯದುಗಿರಿ ಯತಿರಾಜ ಮಠ ಇದೆ 11th ಕ್ರಾಸ್ ಅಲ್ಲಿ, ಸಂಪಿಗೆ ರೋಡ್ ಮಲ್ಲೇಶ್ವರಂ. ಇಲ್ಲಿ ದಿನ ಮಧ್ಯಾಹ್ನ 1 ಗಂಟೆಯಿಂದ 2 ಗಂಟೆವರೆಗೂ ಪ್ರಸಾದ ಕೊಡ್ತಾರೆ. ಅದೇ ರೀತಿಯಾಗಿ 4 ಗಂಟೆಯಿಂದ 5 ಗಂಟೆವರೆಗೂ ಕೂಡ ಪ್ರಸಾದ ಕೊಡ್ತಾರೆ. ಬಹಳಷ್ಟು ಜನಕ್ಕೆ ಅನುಕೂಲ ಆಗುತ್ತೆ. ಬಹಳಷ್ಟು ಜನ ಇವಾಗ ನೋಡಿ, ಅಷ್ಟು ತಿನ್ಬೇಕಾದ್ರೆ 40 ರೂಪಾಯಿ 50 ರೂಪಾಯಿ ಆಗುತ್ತೆ ಹೋಟ್ಲಲ್ಲಿ. ಬಹಳಷ್ಟು ಸಾರ್ವಜನಿಕರಿಗೂ, ಕೂಲಿ ಕಾರ್ಮಿಕರಿಗೂ, ಶ್ರಮಿಕ ವರ್ಗದವರಿಗೂ, ವಿದ್ಯಾರ್ಥಿಗಳಿಗೂ, ಅದೇ ರೀತಿ ಬಸ್ ಸ್ಟ್ಯಾಂಡ್ ಇದೆ. ಬಸ್ ಸ್ಟ್ಯಾಂಡ್ ಇಳಿದ ತಕ್ಷಣ ಬಹಳಷ್ಟು ಜನ ಪ್ರಸಾದ ಟೈಮಾಗಿ ಇಳಿದ್ರು ಅಂತಂದ್ರೆ ಬಹಳಷ್ಟು ಜನ ತಿಂತಾರೆ. ಅದೇ ರೀತಿ ಕಂಡಕ್ಟರ್ಗಳು, ಡ್ರೈವರ್ಗಳು, BMTC ಬಸ್ ಡ್ರೈವರ್ಸ್ಗಳು ಎಲ್ಲ ಬಂದು ಇಲ್ಲಿ ತಿಂತಾರೆ. ಬನ್ನಿ ಇದ್ರ ಬಗ್ಗೆ ನಿಮಗೆ ಒಂದು ಮಾಹಿತಿ ಕೊಡ್ತೀನಿ. ನಮಸ್ಕಾರ, ಶ್ರೀಮತಿ ರಾಮಾಂಜಾಯ ನಮಃ. ಸರ್, ಇವಾಗ ಯತಿರಾಜ ಮಠದಿಂದ ಇದು ನೀವು ಪ್ರಸಾದ ಕೊಡ್ತಾ ಇದ್ದೀರಾ ಡೈಲಿ ಮಧ್ಯಾಹ್ನ ಮತ್ತು 1 ಗಂಟೆಯಿಂದ 2 ಗಂಟೆವರೆಗೂ, ಮತ್ತು 3:30 ಇಂದ 4, 5 ಗಂಟೆವರೆಗೂ ಕೊಡ್ತೀರಾ? ಟೈಮ್ ಲಿಮಿಟ್ ಇಲ್ಲ, ಎಷ್ಟು ಕ್ವಾಂಟಿಟಿ ಇದೆ ಮುಗಿಯೋ ತನಕ ಕೊಡ್ತೀವಿ. ಇಲ್ಲಿ ಫಂಕ್ಷನ್ಗಳು ಬೇರೆ ಆಗ್ತಾ ಇರ್ತದೆ, ಅದು ಪ್ರಸಾದ ಕೊಡ್ತೀವಿ. 1 ಗಂಟೆಗೆ, ಇನ್ನೊಂದು 4 ಗಂಟೆಗೆ ಶಾಲಾ ವಿದ್ಯಾರ್ಥಿಗಳಿಗಾಗಿ ಮೇಯ್ನು. ಆಮೇಲೆ ಇಲ್ಲಿ ಫುಟ್ಪಾತ್ ನಲ್ಲಿರೋ ಪಾದಚಾರಿಗಳಿಗೆ ತುಂಬಾ ಓಡಾಡ್ತಿರ್ತಾರೆ, ಹಸ್ತಿರ್ತಾರೆ, ಅವ್ರಿಗೊಂದು ಸ್ಕೂಲ್ ಹಿಂದ್ಗಡೆ 2-3 ಸ್ಕೂಲ್ ಇದೆ, ಅವ್ರಿಗಾಗ್ಲಿ ಅಂತಾನೆ ಮೇನ್ ಮಾಡಿದ್ದು. ಅದ್ರ ಸಂತೋಷವಾಗಿ ತಗೊಂಡ್ ಹೋಗ್ತಾ ಇದಾರೆ, ಕಾಯ್ತಾ ಇರ್ತಾರೆ. ಕ್ವಾಂಟಿಟಿ ಆಗುತ್ತೆ, 4 ಗಂಟೆಗೆ ಬಂದು ತಗೊಂಡಿರ್ತೀವಿ. ಈ ಸ್ವಾಮಿಗಳು ರಾಮಾನುಜಾಚಾರ್ಯರು ಒಂದು ಬಹಳ ಒಳ್ಳೆ ಕೆಲಸ ಮಾಡಿದ್ದು, ನಮ್ಮ ಸಮಾಜದ ಕಟ್ಟ ಕಡೆಯವರೆಗೂ ಪ್ರಸಾದ ಸಿಗ್ಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡ್ರು ಮೇಲ್ಕೋಟೆಯಲ್ಲಿ. ಅದೇ ರೀತಿ ನಮ್ಮಲ್ಲಿ ಯಾವುದೇ ಯಾರು ಬಂದ್ರು ಪ್ರಸಾದ ಉಂಟು. ಕ್ವಾಂಟಿಟಿ ಇರೋ ಕೊಡ್ತೀವಿ, ಎಷ್ಟಿದೆ ಅಷ್ಟು ಕೊಡ್ತಾ ಇರ್ತೀವಿ. ಒಂದೊಂದ್ ದಿವಸ ಒಂದು ಪಲಾವ್. ಏನ್ ಮಾಡ್ತೀರಾ ಸರ್? ಒಂದ್ ದಿವಸ ಪಲಾವ್, ಒಂದ್ ದಿವಸ ಪುಳಿಯೋಗರೆ, ಒಂದ್ ದಿವಸ ಮೊಸರನ್ನ, ಒಂದ್ ದಿವಸ ಬಿಸಿಬೇಳೆ ಬಾತು, ಒಂದ್ ದಿವಸ ಅವ್ರ ಬರ್ತ್ಡೇಗೆ ಎಷ್ಟೋ ಜನ ಸ್ವೀಟ್ ತಂದು ಕೊಡ್ತಾರೆ. ಮೊಸರು ಕೊಡ್ತೀವಿ, ಕೊಡ್ತೀರಲ್ವಾ? ಕೊಡ್ತೀವಿ. ಸಕ್ಕರೆ ಪೊಂಗಲ್ ಮೇನ್ ನಮ್ದು, ಅದು ತಗೊಂಡ್ ಬಹಳ ಜನ ಸಂತೋಷ. ಕ್ಯೂ ನೋಡ್ಬೇಕು ನೀವು. ಅವಾಗ ರಜಾ ದಿವಸನೂ ಜನ ಇರ್ತಾರೆ. ಅದೊಂದು ಬರೀ ದಿವಸ ಅಲ್ಲ, ರಜಾ ದಿನದಲ್ಲೂ ಜನ ಇದ್ದೇ ಇರ್ತಾರೆ. ಪ್ರಸಾದ ತಗೊಂಡು ನಮ್ಮ ಸ್ವಾಮಿಗಳು, ಈಗಿನ ಸ್ವಾಮಿಗಳಂತೂ ಬಹಳ ಇರುತ್ತೆ. ಯಾವಾಗ ಬೇಕಾದ್ರೂ ಆ ಟೈಮ್ ಬಂದಾಗ ಅವ್ರ ಪ್ರಸಾದ ಸಿಗುತ್ತೆ. ಸ್ವಾಮಿಗಳು ಈ ಯತಿರಾಜ ಜಿಯರು ಇದಾರಲ್ಲ, ಈಗಿನ ಜಿಯರು, ಅವ್ರಿಗೆ ಅದೇ ಆಸೆ, ಜನಗಳು ಹೊಟ್ಟೆ ತುಂಬಾ ಊಟ ಮಾಡ್ಬೇಕು. ಈ ಸುತ್ತು ಯಾರು ಊಟ ಇಲ್ಲ ಅಂದ್ಕೊಡುವುದು ಅವರು. ಆಮೇಲೆ ಫುಟ್ಪಾತ್ ವೆಂಡರ್ಸ್ ಇರ್ತಲ್ಲ, ಅವ್ರು ಊಟ ಮಾಡ್ಬೇಕು. ಬಸ್ ಡ್ರೈವರ್, ಕಂಡಕ್ಟರ್ ಬಸ್ ನಿಲ್ಸಿ ತಗೊಂಡ್ ಹೋಗ್ತಾರೆ. ಬಸ್ ಕಂಡಕ್ಟರ್ ಎಲ್ಲ ತಗೊಂಡ್ರು ನೋಡಿ, ಅದೇ ನಮ್ಗೆ ಸಂತೋಷ. 11ನೇ ಕ್ರಾಸು ಸಂಪಿಗೆ ರೋಡ್, ಯತಿರಾಜ ಮಠ ವೃತ್ತ. ಇದು ಯತಿರಾಜ ಮಠ ವೃತ್ತ 11ನೇ ಸಂಪಿಗೆ ರೋಡ್. ಇಲ್ಲೇ ನಮ್ಮಲ್ಲಿ ತುಂಬಾ ಜನ ವಾಲಂಟಿಯರ್ಸ್ ಎಲ್ಲ ವರ್ಕ್ ಮಾಡ್ತಾರೆ. ಪಾಪ ಅವರು ಎಲ್ಲ ತಮ್ಮ ದೇವೋದ್ದೇಶ ಎಲ್ಲ 3 ರೂಪಾಯಿ ಇಟ್ಟು ಕೆಲಸ ಮಾಡ್ತಾರೆ. ಅದೊಂದು ನಮ್ಮಲ್ಲಿ ಚೆನ್ನಾಗಿ ಕೊಡೋರು ಇದ್ದಾರೆ. ಅವ್ರ ಬರ್ತ್ಡೇಗಾಗ್ಲಿ, ಬೇರೆ ಬೇರೆ ಸಮಯದಲ್ಲಿ ನಮ್ಮ ಹೆಸರಿನಲ್ಲಿ ಆಗ್ಲಿ ಅಂತ ಕೊಡೋರು ಇದ್ದಾರೆ. ಅದನ್ನು ಇದಕ್ಕೆ ನಾವು ವ್ಯರ್ಥ ಮಾಡ್ಕೊಂಡ್ಬಿಟ್ಟು ಪ್ರಸಾದ ಡೈಲಿ ನಡೆಯುತ್ತೆ. ಅವ್ರ ಕೈ ಕೂಡ ಇದನ್ನ ಮಾಡ್ತಾರಲ್ವಾ, ಮಾಡ್ತಾರೆ. ಈ ರೀತಿಯಾಗಿ ನೀವು ಪ್ರಸಾದವಾಗಿ ಮಾಡ್ಬಿಟ್ಟು ಎಷ್ಟು ವರ್ಷದಿಂದ ಮಾಡ್ಕೊಂಡ್ ಬರ್ತಾ ಇದಾರೆ ಸರ್? ಇದೊಂದು 7 ವರ್ಷದಿಂದ ನಡೀತಾ ಇದೆ. ಸ್ವಾಮಿಗಳು ಬಂದಾಗ್ಲೇ ನಡೀತಾ ಇತ್ತು, ಈಗ ಫುಲ್ ಟೈಮ್ ಆಗ್ತಾ ಇದೆ. ಎಲ್ರು ಬಂದು ತಗೊಂಡು ಎಲ್ರು ಸಂತೋಷವಾಗಿ ಹೋಗ್ತಾ ಇದೆ. ಅದು ಇಂಪಾರ್ಟೆಂಟ್ ನಮ್ಗೆ. ಇವರು ಅವರು ಅಂತಲ್ಲ, ಎಲ್ಲರೂ ಬರ್ಬೇಕು. ಪ್ರತಿದಿನ 2 ಹೊತ್ತು ಕೊಡ್ತಿರಲ್ವಾ ಸರ್? 2 ಹೊತ್ತು ಮಧ್ಯಾಹ್ನ ಸಾಯಂಕಾಲ 1 ಗಂಟೆಗೆ 1 ಗಂಟೆ ಟಣ್ಣಂತ ಹೊಡೆದು ಪ್ರಸಾದ ಆಗ್ಬಿಡ್ಬೇಕು ಮಧ್ಯಾಹ್ನ. ಸರಿ, ಆಯ್ತು. ಬೇರೆಯವ್ರು ಹಚ್ತಿರ್ತಾರೆ. 4 ಗಂಟೆಗೆ ವಿದ್ಯಾರ್ಥಿಗಳು ಜಾಸ್ತಿ, ವಿದ್ಯಾರ್ಥಿಗಳು ಬರ್ತಾರೆ. ಅವ್ರು ಕೊಡಬೇಕು ಅನ್ನೋ ಒಂದು ಸ್ವಾಮಿಗೆ ಆಸೆ. ನಮ್ಮ ಸ್ವಾಮಿಗಳ ಅದೊಂದೇ ಆಸೆ. ನಡೀಲಿ ನಮ್ಮ ದೇವತಾಕಂಕ ಆಧ್ಯಾತ್ಮಿಕ ನಡೆದ ಮೇಲೆ ಮನುಷ್ಯನ್ ಹೊಟ್ಟೆಗೂ ಇರ್ಬೇಕಾ ಬೇಡವಾ? ಅದು ಸ್ವಾಮಿಗೆ ಒಂದು ದೊಡ್ಡ ಆಸೆ ಇದೆ. ಅವರು ಶ್ರೀಕಾರ್ಯ ಅವರು ಅಷ್ಟೇ, ಅವರು ಒಪ್ಪಿಗೆ ಮೇಲೆ ಎಲ್ಲ ನಡೀತಾ ಇದೆ. ಏನು ಕೊರತೆನೇ ಇಲ್ಲ ನಮ್ಮ ಈ ಮಠದಲ್ಲಿ. ತಾವುಗಳು ಯಾವಾಗ ಬೇಕಾದ್ರೂ ಬನ್ನಿ, ನಮ್ಮ ಜೊತೆ ಇರ್ರಿ. ನೀವು ಸಹಾಯ ಮಾಡಿ, ತನು ಧನ ಮನ ಪ್ಲಸ್ ಎಷ್ಟೋ ಜನಕ್ಕೆ ಹೇಳಿ, ಎಲ್ರು ಬಂದು ಸೇರ್ಕೊಳ್ಳಿ.
ಇದು ಎಲ್ಲರೂ ದೇವತಾ ಕೈಂಕರ್ಯ ಎಲ್ಲರೂ ಕೆಲಸ. ಅನ್ನದಾನ ಶ್ರೇಷ್ಠ ದಾನ ಅಂತ ಹೇಳ್ತಾರೆ ಸರ್. ಅನ್ನಕ್ಕಿಂತ ದಾನ ಯಾವುದು ಅದೇ ಸಾಕು ಅನ್ನೋದು ನಾವು. ಹೌದು ಸರ್, ಒಳ್ಳೇದಾಗ್ಲಿ ಸರ್, ನಿಮ್ಗೆ ಒಳ್ಳೇದಾಗ್ಲಿ, ಮಠಕ್ಕೆ ಎಲ್ಲರಿಗೂ ಒಳ್ಳೇದಾಗ್ಲಿ. ನೀವು ಟ್ರಸ್ಟಿ, ನೀವು ಸೇವೆ ಸಲ್ಲಿಸ್ತಾ ಇದ್ದೀರಾ, ಭಗವಂತ ನಿಮಗೂ ಒಳ್ಳೇದ್ ಮಾಡ್ಲಿ. ಸರ್ವಿಸ್ ಮಾಡೋ ಮೋಟೋ ಅಷ್ಟೇ, ಸೇವೆ ಅಷ್ಟೇ. ದೇವರ ಸೇವೆ ಮಾಡ್ತಾ ಇದ್ದೀರಾ, ಒಳ್ಳೇದಾಗ್ಲಿ ಸರ್, ಎಲ್ಲರಿಗೂ ಒಳ್ಳೇದಾಗ್ಲಿ, ಮಠಕ್ಕೂ ಒಳ್ಳೇದಾಗ್ಲಿ, ಎಲ್ಲರಿಗೂ ಜನಗಳು ಒಳ್ಳೇದಾಗ್ಲಿ. ಸಂತೋಷ. ಡೈಲಿ ಒಂದು 250-300 ಮೆಂಬರ್ಸ್ ಬಂದೇ ಬರ್ತಾರೆ ಸರ್. ಅಂದ್ರೆ ಬಡವರು ಬಂದು ಎಲ್ಲರಿಗೂ ಒಂದೇ ಈಕ್ವಲ್ ಆಗಿ ನಾವು ಪ್ರಸಾದ ತಗೊಳ್ತೀವಿ. ಚೆನ್ನಾಗಿ ಮಾಡ್ತಾರೆ. ನೀವು ಬಂದಿದ್ದೀರಾ, ತಗೊಂಡಿದ್ದೀರಾ? ಆಲ್ರೆಡಿ ನಾವು ಬಂದಾಗ ತಗೊಳ್ತಾ ಇರ್ತೀವಿ ಸರ್. ಹೌದಾ? ಯಾಕಂದ್ರೆ ಪ್ರಸಾದ ಸಿಗೋದೇ ನಮ್ಗೆ ಅದು ಪುಣ್ಯ ಅಂತ ನಾವು ತಿಳ್ಕೊಳ್ತೀವಿ. ಅದಕ್ಕೋಸ್ಕರ ಸರ್. ನಾನು ಒಂದು ಗಂಟೆಗೆ ಸಮಾಶ್ರೀ ತಗೊಂಡಿದ್ದೀನಿ. ಮಲ್ಲೇಶ್ವರಕ್ಕೆ ಬಂದಾಗೆಲ್ಲ ತಗೊಂಡಿದ್ದೀನಿ. ತಗೊಂತಾ ಇರ್ತೀರಾ? ಒಳ್ಳೇದಾಗುತ್ತೆ ಸರ್, ಸಾರ್ವಜನಿಕರಿಗೆಲ್ಲ ತುಂಬಾ ಜನಕ್ಕೆ ಒಳ್ಳೇದಾಗ್ತಾ ಇದೆ. ಪಾಪ ಇಲ್ಲಿ ಕೂಲಿ ಕೆಲಸ ಮಾಡಿ ಅವರು ಪ್ರಸಾದ ಕೊಡ್ತಾರೆ, ಬಹಳ ಜನಕ್ಕೆ ಒಳ್ಳೇದಾಗ್ತಾ ಇದೆ. ಹಾ ಸರ್, ತುಂಬಾ ಅನುಕೂಲ ಆಗುತ್ತೆ. ಇಲ್ಲಿ ಆಟೋ ಡ್ರೈವರ್ಸ್ ಎಲ್ಲ ಬರ್ತಾರೆ, ಮಧ್ಯಾಹ್ನ ಫುಡ್ ಎಲ್ಲ ಅವ್ರಿಗೂ ಅಲ್ಲೆಲ್ಲ ಹೋಗಿ ಫುಡ್ ಎಲ್ಲ ಚೆನ್ನಾಗಿಲ್ಲ ಅನ್ನತ್ತೆ. ಇಲ್ಲಿ ಹೋಮ್ ಮೇಡ್ ತರಾನೇ ಮಾಡಿರ್ತಾರೆ, ಚೆನ್ನಾಗೂ ಇರುತ್ತೆ. ನಾವು ಇಲ್ಲೇ ಎದುರುಗಡೆನೆ ಕೆಲಸ ಮಾಡೋದು. ನಮ್ಗೂ 2 ಟೈಮ್ ಊಟ, ಸಮ್ಟೈಮ್ಸ್ ಮಧ್ಯಾಹ್ನ ತಂದಿರಲ್ಲ, ಟೈಮ್ ಆಗೋಗ್ಬಿಟ್ಟಿರುತ್ತೆ. ಇಲ್ಲಿ ಬಂತೀವಿ, ಇಲ್ಲೇ ಒಂದ್ ಟೈಮ್ ಇರುತ್ತೆ, ತುಂಬಾ ಚೆನ್ನಾಗೂ ಇರುತ್ತೆ. ಡೈಲಿ ವೆರೈಟಿ ಆಗು ಕೊಡ್ತಾರೆ. ಫುಡ್ ಅನುಕೂಲ ಆಗುತ್ತೆ ನೋಡಿ, ಕೆಲಸ ಮಾಡಿದ್ರೆ ಕೆಳಗಡೆ ನಾವಿಂದ 4-5 ಜನ ಕೆಲಸ ಮಾಡ್ತೀವಿ. ಎಲ್ಲರಿಗೂ ಊಟ ಮಾಡ್ತೀವಿ. ಸಮ್ಟೈಮ್ಸ್ ಇಲ್ಲ ಅಂದಾಗ ಎಲ್ಲರಿಗೂ ಯೂಸ್ ಆಗುತ್ತೆ ಸರ್. ಇಲ್ಲಿ ಆಟೋ ಡ್ರೈವರ್ಸ್ ಆಗ್ಲಿ, ಸ್ಟೂಡೆಂಟ್ಸ್ ಇರ್ತಾರೆ, ಅವರು ಸಮ್ಟೈಮ್ಸ್ ತಿಂದಿರಲ್ಲ, ಅವ್ರಿಗೂ ಯೂಸ್ ಆಗುತ್ತೆ ಸರ್. ಅವಾಗಿಂದ ಮೇಲ್ಕೊಟ್ಟದ ಮಠದಿಂದ ನಮ್ಗೆ ತುಂಬಾ ಅನುಕೂಲನೇ ಇದೆ ಸರ್. ಬಹಳ ಜನಕ್ಕೆ ಅನುಕೂಲ ಆಗುತ್ತೆ. ಹೌದು ಸರ್, ತುಂಬಾ ಅನುಕೂಲ ಆಗುತ್ತೆ. ಆಟೋ ಡ್ರೈವರ್ಸ್ ಅಂತೂ ತುಂಬಾ ಜನ ಮಧ್ಯಾಹ್ನ ಇಲ್ಲೇ ಬರ್ತಾರೆ, ಯಾವಾಗ್ಲೂ ರೆಗ್ಯುಲರ್ ಆಗಿ. ಅಂತವ್ರಿಗೆ ಏನಿಲ್ಲ ಅಂದ್ರೂ ಒಂದು 100-120 ಜನಕ್ಕವರೆಗೂ ಊಟದ ವ್ಯವಸ್ಥೆ ಇರುತ್ತೆ. ಆರಾಮಾಗಿ ತಿನ್ಬೋದು ಸರ್. ಒಂದ್ಸತಿ ಎಲ್ಲ 2 ಸರಿ ಕೊಡ್ತಾರೆ. ಸ್ವಲ್ಪ ಜನ ಅವಾಗ ಒಂದ್ಸರಿ ತಿನ್ಕೊಂಡು ಆಟೋ ಡ್ರೈವರ್ಸ್ ಅಲ್ಲಿ ಕ್ಯಾಬ್ ಡ್ರೈವರ್ಸ್ ಬರ್ತಾರೆ ಸರ್. ಅವರು ಕೂಡ ಒಂದ್ ಟೈಮ್ ಊಟ ಆದ್ರೆ ಇನ್ನೆಸ್ಟ್ ಆಗುತ್ತೆ. ಬಹಳಷ್ಟು ಜನಕ್ಕೆ ಅನುಕೂಲ ಕೂಡ ಆಗುತ್ತೆ. ಹೌದು, ಬೇರೆ ಕಡೆ ಎಲ್ಲ 30 ರೂಪಾಯಿ 50 ರೂಪಾಯಿ ತಗೊಳ್ತಾರೆ, ಇಲ್ಲಿ ಫ್ರೀ ಆಗಿ ಆಗ್ತಾ ಇರೋದು ನಮಗೂ ಖುಷಿ ಆಗಿದೆ. ಹೌದಮ್ಮ, ಥ್ಯಾಂಕ್ ಯು. ಪ್ರಸಾದ ಎಲ್ಲ ತಿಂದಿದೀವಿ, ಬಹಳ ಚೆನ್ನಾಗಿರುತ್ತೆ. ಅದು ದೇವ್ರ ಪ್ರಸಾದ ಅನ್ನೋ ಲೆಕ್ಕದಲ್ಲಿ ನಮ್ಗೆ ತಗೊಳ್ತಾ ಇರೋದು. ಬಹಳ ರುಚಿಯಾಗಿರುತ್ತೆ, ಬಹಳ ಸಂತೋಷವಾಗುತ್ತೆ, ಸಂತೃಪ್ತಿ ಆಗುತ್ತೆ. ಇವಾಗ ಬೆಳಿಗ್ಗೆ 1 ಗಂಟೆ ಶುರು ಮಾಡ್ತಾರೆ. ಆವಾಗ್ಲೂ ಸುಮಾರು 200-300 ಜನ ಇಲ್ಲಿ ಮಠದ ಮುಂದ್ಗಡೆ ಕೊಡೋದ್ರಿಂದ ಪ್ರಚಾರ ಆಗಿರುತ್ತೆ. ಬಹಳ ಜನ 12 ಗಂಟೆಯಿಂದ ಕಾಯ್ತಾ ಇರ್ತಾರೆ ಆ ರುಚಿ ಸವಿಯಕ್ಕೆ. ಆಮೇಲೆ 11th ಕ್ಲಾಸ್ ಬಸ್ ಸ್ಟ್ಯಾಂಡ್ ಬೇರೆ ಇದೆ. ಮತ್ತೆ ಕಾಲೇಜ್ ಮಕ್ಕಳು ಹೋಗೋರು ಬರೋರು ಇಲ್ಲಿ ಹಿಂದ್ಗಡೆ ಇದು ಕಾಲೇಜ್ಗಳಿದೆ, ಸ್ಕೂಲ್ ಇದೆ. ಇದು BP ಇಂಡಿ ಇದು ಎಲ್ಲ ಬರ್ತಾರೆ. ಮತ್ತೆ ಸಾಯಂಕಾಲ 4 ಗಂಟೆಗೆ ಬೇರೆ ಶುರು ಮಾಡಿದ್ದಾರೆ. ಮಠದ ನಮ್ಮ ಈ ಯತಿರಾಜ ಮಠದ ಶ್ರೀಗಳು ಬಹಳ ಉತ್ತಮವಾದ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲೇನು ಆ ಜಾತಿ ಈ ಜಾತಿ ಅಂತೇನಿಲ್ಲ, ಯಾರು ಬೇಕಾದ್ರೂ ಬಂತ, ಎಲ್ಲ ಸಾರ್ವಜನಿಕರು ಬಂತು. ಅದು ಮುಖ್ಯವಾಗಿ ವಯಸ್ಸಾದವ್ರಿಗೆ ಬಹಳ ಇದು ಅನುಕೂಲ. ಏನೋ ಇದ್ದಂಗೆ ನೋಡಿ, 11th ಕ್ಲಾಸ್ ಬಸ್ ಸ್ಟ್ಯಾಂಡ್ ಇದೆ, ಇಲ್ಲೇ ಬಸ್ಗಳು ಬರ್ತಾ ಇರುತ್ತೆ. ಎಷ್ಟು ಜನ ಇಳಿದ್ಬಿಟ್ಟು ಇಲ್ಲೇ ಪ್ರಸಾದ ತಗೊಳ್ತಾರಲ್ವಾ? ಇಲ್ಲ, ಇದು ಬಹಳ ಫೇಮಸ್ ಆಗೋಗ್ಬಿಟ್ಟಿದೆ. ಇದು ಬಿಸಿಯಾಗಿ ಕೊಡ್ತಾರೆ, ಏನಿಲ್ಲ ಚೊಕ್ಕವಾಗಿ ಕೊಡ್ತಾರೆ. ಯಾರನ್ನು ಇದ್ ಮಾಡಲ್ಲ, ಯಾರು ಬೇಕಾದ್ರೂ ಬಂತ ನೋಡಿ. ಅದೇ ಹೋಟ್ಲ್ ತಗೋಬೇಕಂದ್ರೆ 45 ಹೋಟ್ಲಲ್ಲಿ ಇಷ್ಟು ತಗೋಬೇಕು ಅಂದ್ರೆ 60 ರೂಪಾಯಿ. ಅದು ಹೆಂಗಿರುತ್ತೆ ಗೊತ್ತಿಲ್ಲ. ಇಲ್ಲಿ ಬಹಳ ಚೆನ್ನಾಗಿರುತ್ತೆ. ಈ ಮಠದ ಸ್ವಾಮಿಗಳು ತುಂಬಾ ಚೆನ್ನಾಗಿ ಇದನ್ನ ನಿರ್ವಹಿಸ್ತಾ ಇದ್ದಾರೆ. ಇನ್ನು ಹೀಗೆ ಪ್ರಸಾದ ತಗೊಳ್ತಿರ್ತಾರಲ್ಲ ಸರ್? ನಾವು ತಗೊಳ್ತೇವೆ. ಈ ಕಡೆ ಬಂದ ಆ ಟೈಮಿಗೆ ಬಂದ್ರೆ ನಾನು ಕಾಯ್ದುಬಿಟ್ಟು ತಗೊಂಡೋಗ್ತೇನೆ. ಶ್ರೀ ಯದುಗಿರಿ ಯತಿರಾಜ ಮಠ, ಇಲ್ಲಿ ಯತಿರಾಜ ನಿತ್ಯ ಪ್ರಸಾದ ಅಂತೇಳಿ ಪ್ರತಿನಿತ್ಯ ಮಧ್ಯಾಹ್ನ 1 ಗಂಟೆಗೆ ಮತ್ತು ಸಂಜೆ 4 ಗಂಟೆಗೆ ಪ್ರತಿನಿತ್ಯ ಪ್ರಸಾದವನ್ನು ಕೊಡ್ತಾರೆ. ಸುಮಾರು 250-300 ಜನರು ಇಲ್ಲಿ ಸ್ವೀಕರಿಸ್ತಾರೆ, ಪ್ರಸಾದವನ್ನು ತಿಂತಾರೆ. ನೀವು ಒಮ್ಮೆ ಏನಾದರೂ ಮಲ್ಲೇಶ್ವರಂ ಕಡೆ ಬಂದ್ರಿ ಅಂತಂದ್ರೆ ಈ ಯತಿರಾಜ ನಿತ್ಯ ಪ್ರಸಾದವನ್ನು ಸ್ವೀಕರಿಸಿ, ಬಹಳ ಚೆನ್ನಾಗಿರುತ್ತೆ. ಬಹಳಷ್ಟು ಜನರು ಕೂಡ ಇದು ಪ್ರಸಾದವನ್ನು ದಿನನಿತ್ಯ ಸ್ವೀಕರಿಸ್ತಾರೆ. ಬಂಧುಗಳ ವಿಡಿಯೋ ನೋಡಿದ್ರಲ್ವಾ? ಇದು ಉಚಿತವಾಗಿ ಪ್ರಸಾದ, ಇದು ಪ್ರಸಾದ ಕೊಡ್ತಾರೆ ಮಧ್ಯಾಹ್ನ ಹೊತ್ತು ಮತ್ತೆ ಸಂಜೆ ಹೊತ್ತು 4 ಗಂಟೆಗೆ 2 ಟೈಮ್ಸ್ ಕೊಡ್ತಾರೆ. ಬಹಳಷ್ಟು ಸ್ಟೂಡೆಂಟ್ಸ್ಗಳಿಗೂ ಹೆಲ್ಪ್ ಆಗುತ್ತೆ. ವಿಡಿಯೋದಲ್ಲಿ ನೋಡಿದ್ರಿ. ಒಮ್ಮೆ ಈ ಕಡೆ ಬಂದ್ರಿ ಅಂದ್ರೆ ಮಧ್ಯಾಹ್ನ 1 ಗಂಟೆಯಿಂದ 2 ಗಂಟೆವರೆಗೂ, ಸಾಯಂಕಾಲ 4ರಿಂದ 5 ಗಂಟೆವರೆಗೂ ನೀವು 11th ಕ್ರಾಸ್ ಸಂಪಿಗೆ ರೋಡ್ ಮಲ್ಲೇಶ್ವರಂ ಏನಾದ್ರು ಬಂದ್ರೆ ಪ್ರಸಾದ ಸ್ವೀಕರಿಸಿ. ಬಹಳ ಚೆನ್ನಾಗಿರುತ್ತೆ. ಇದು ಬಹಳಷ್ಟು ಜನಕ್ಕೆ ಅನುಕೂಲ ಆಗುತ್ತೆ. ಕೂಲಿ ಕಾರ್ಮಿಕರಿಗೂ, ಶ್ರಮಿಕ ವರ್ಗದವರೆಗೂ, ವಿದ್ಯಾರ್ಥಿಗಳಿಗೆಲ್ಲ ಅನುಕೂಲ ಆಗುತ್ತೆ. ಆದ್ರಿಂದ ನಾನು ಇದನ್ನು ತೋರಿಸ್ಬೇಕು ಅಂತೇಳಿ ಈ ವಿಡಿಯೋ ಮಾಡಿದ್ದೀನಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಇನ್ನೊಂದು ವಿಡಿಯೋದು ಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಸಿ ಯು.